ಪ್ರೀತಿಯ ಬಂಧುಗಳೇ, ಜೀವನದಲ್ಲಿ ಕೆಲವು ಸಂದರ್ಭಗಳು ಬರ್ತವೆ. ಆಗ ನಾವು ಬೇರೆಯವರಿಗೆ ತೊಂದರೆ ಕೊಡಬೇಕಾಗುತ್ತೆ. ಹಾಗೆ ಇನ್ನು ಕೆಲವು ಸಂದರ್ಭಗಳಲ್ಲಿ ನಮ್ಮಿಂದ ಬೇರೆಯವ್ರಿಗೆ ಸಂತೋಷ ಆಗುತ್ತೆ. ಈ ಎರಡು ಸಂದರ್ಭಗಳಲ್ಲಿ ನಿಮಗೆ ಯಾವುದು ಇಷ್ಟ ಅಂತ ಕೇಳಿದ್ರೆ ನಮ್ಮೆಲ್ಲರ ಉತ್ತರ ಎರಡನೇದಾಗಿರುತ್ತೆ. ಯಾಕಂದ್ರೆ ನಾವೆಲ್ಲ ಮನುಷ್ಯರು, ಒಳ್ಳೆಯ ಮನುಷ್ಯರು, ಮಾನವೀಯತೆ ಇರುವ ಮನುಷ್ಯರು. ಆದರೆ ಬಂಧುಗಳೇ, ನಮ್ಮ ಆಯ್ಕೆ ಎರಡನೇದಾಗಿರುತ್ತೆ ನಿಜ. ಆದರೆ ಮೊದಲನೇದನ್ನೇ ಹೆಚ್ಚಾಗಿ ಮಾಡ್ತೀವಿ. ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಸಂತೋಷ ಆಗುವುದಕ್ಕಿಂತ ಹೆಚ್ಚಾಗಿ ತೊಂದರೆನೇ ಹೆಚ್ಚಾಗ್ತಿದೆ. ಏನಾಗ್ತಿದೆ ಈ ಸಮಾಜಕ್ಕೆ? ಇದಕ್ಕೆ ಕಾರಣ ಏನು? ನಾವೆಲ್ಲ ಯೋಚಿಸ್ಬೇಕಲ್ವಾ? ನೀವು ನನಗೆ ಉತ್ತರ ಹೇಳಬೇಡಿ, ಆದರೆ ನೀವೇ ಯೋಚಿಸಿ. ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಒಂದು ದಿನದಲ್ಲಿ ನೀವು ಎಷ್ಟು ಜನರಿಗೆ ತೊಂದರೆ ಕೊಡ್ತೀರಾ, ಎಷ್ಟು ಜನರಿಗೆ ಸಂತೋಷ ಕೊಡ್ತೀರಾ? ಇದರ ಆಧಾರದ ಮೇಲೆ ನಿಮ್ಮ ಬದುಕು ಎಷ್ಟು ಸಾರ್ಥಕ ನೀವೇ ನಿರ್ಧರಿಸಿ. ಬಂಧುಗಳೇ, ನಾನೊಂದು ಮಾತು ಹೇಳ್ತೀನಿ, ಇದನ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಇಲ್ಲಿ ಎಲ್ರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರ್ತವೆ, ಅವ್ರದ್ದೇ ಆದ ಜಂಜಾಟಗಳಿರ್ತವೆ. ನೀವು ಅದಕ್ಕೆ ಮತ್ತಷ್ಟು ತೊಂದರೆ ಸೇರಿಸಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ, ಇಲ್ವಾ ಅವ್ರ ಜೊತೆ ಇದ್ದೀವಿ ಅನ್ನೋ ಭರವಸೆ ಕೊಡಿ, ಇಲ್ವಾ ನಗು ನಗುತ್ತಾ ಮಾತಾಡಿ. ಏನು ಆಗದೇ ಇದ್ರೆ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ, ಅವರಿಗೆ ಮತ್ತಷ್ಟು ತೊಂದರೆ ಕೊಡಬೇಡಿ. ಒಂದು ಸುಂದರವಾದ ಕಥೆನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಕೇಳಿ. ಹಾಗೆ ಈ ಕತೆ, ಈ ಮಾತಿನ ಬಗ್ಗೆ ಯೋಚಿಸಿ. ಅಗತ್ಯ ಇದ್ರೆ ಬದಲಾಗಿ. ಆ ದಿನ ಸಂಜೆ ಅಪ್ಪ ವಾಯುವಿಹಾರಕ್ಕೆಂದು ಹೊರಗೆ ಹೊರಟಿದ್ದರು. ಅಪ್ಪ, ನಾನು ಬರಲೆ ಎಂದು ಮಗ ಕೇಳಿದ. ಸರಿ ಬಾ ಎಂದ ಅಪ್ಪ. ಇಬ್ಬರು ಊರನ್ನು ದಾಟಿ ಹೊಲ ಗದ್ದೆಗಳ ದಾರಿಯಲ್ಲಿ ಸಾಗುತ್ತಿದ್ದಾಗ ಒಂದು ಮರದ ಕೆಳಗೆ 2 ಪಾದರಕ್ಷೆಗಳಿರುವುದನ್ನು ಮಗ ನೋಡಿದ. ಅಪ್ಪ, ಅಲ್ಲಿ ನೋಡಿ, ಯಾರೋ ಪಾದರಕ್ಷೆಗಳನ್ನು ಮರದ ಕೆಳಗೆ ಬಿಟ್ಟು ಎಲ್ಲಿಗೂ ಹೋಗಿದ್ದಾರೆ. ನಾವು ಅವುಗಳಲ್ಲಿ ಒಂದನ್ನು ಅಡಗಿಸಿಡೋಣ. ಪಾದರಕ್ಷೆಯನ್ನು ಬಿಟ್ಟು ಹೋದವರು ಮರಳಿ ಬಂದಾಗ ಒಂದೇ ಪಾದರಕ್ಷೆ ಇರುವುದನ್ನು ಕಂಡು ಹೇಗೆ ಪ್ರತಿಕ್ರಿಯೆ ನೀಡುತ್ತಾರೆ ನೋಡಿ ಮಜಾ ತೆಗೆದುಕೊಳ್ಳೋಣ ಎಂದ. ಆಗ ತಂದೆ, ಬೇಡ, ಹಾಗೆ ಮಾಡುವ ಬದಲು ಬೇರೊಂದು ಉಪಾಯ ಮಾಡೋಣ ಎನ್ನುತ್ತಾ ಮಗನನ್ನು ಮರದ ಹತ್ತಿರಕ್ಕೆ ಕರೆದುಕೊಂಡು ಹೋದ. ಅಲ್ಲಿ ನೋಡಿದರೆ ಆ ಪಾದರಕ್ಷೆಗಳು ಕಿತ್ತು ಹೋಗಿದ್ದವು. ಈ ಪಾದರಕ್ಷೆಗಳು ಇಲ್ಲಿಯೇ ಎಲ್ಲೋ ಹೊಲದಲ್ಲಿ ದುಡಿಯುವ ಬಡ ಕೂಲಿಗಾರನ ಪಾದರಕ್ಷೆಗಳಿರಬೇಕು ಎಂಬುದನ್ನು ಅರ್ಥ ಮಾಡಿಕೊಂಡ ಅಪ್ಪ, ಮಗು, ಇವುಗಳಲ್ಲಿ ಸ್ವಲ್ಪ ಹಣ ಹಾಕೋಣ. ಹಣವನ್ನು ಕಂಡು ಆ ಪಾದರಕ್ಷೆಗಳ ಒಡೆಯ ಹೇಗೆ ಪ್ರತಿಕ್ರಿಯೆ ನೀಡುತ್ತಾನೆ ಅದನ್ನು ಗಮನಿಸೋಣ ಎಂದು ಹೇಳಿ ಅವುಗಳಲ್ಲಿ ಸ್ವಲ್ಪ ಹಣವನ್ನು ಹಾಕಿ ಮಗನೊಂದಿಗೆ ಮರದ ಮರೆಯಲ್ಲಿ ಅಡಗಿ ನಿಂತ. ಸ್ವಲ್ಪ ಸಮಯದಲ್ಲಿ ಆ ಕಡೆಯಿಂದ ಬಂದ ಮುದುಕನೊಬ್ಬ ಮರದ ಕೆಳಗೆ ಬಿಟ್ಟಿದ್ದ ತನ್ನ ಪಾದರಕ್ಷೆಗಳನ್ನು ಹಾಕಿಕೊಳ್ಳೋಣವೆಂದು ಕಾಲಿಡಲು ಹೋದ. ಹಣವನ್ನು ಕಂಡು ಅಚ್ಚರಿಗೊಂಡ. ಬಹುಶಃ ಯಾರೋ ಬೇಕೆಂದೇ ಇಲ್ಲಿಟ್ಟು ಹೋಗಿರಬೇಕು, ಅವರು ಮರಳಿ ಪಡೆಯಲು ಬರುವರೇನೋ ಎಂದು ಸುತ್ತಮುತ್ತ ನೋಡಿದ. ಯಾರೂ ಕಾಣದಿದ್ದಾಗ ಹಣವನ್ನು ತೆಗೆದುಕೊಂಡು ಆಕಾಶದೆಡೆಗೆ ಮುಖ ಮಾಡಿ, ಓ ದೇವರೇ, ಕಾಯಿಲೆಯಿಂದ ನರಳುತ್ತಿರುವ ಹೆಂಡತಿ ಔಷಧಿಗೆ ಇಂದು ಹಣ ಹೇಗೆ ಹೊಂದಿಸಲಿ? ಹಸಿದ ಮಕ್ಕಳ ಹೊಟ್ಟೆ ತುಂಬಿಸಲು ಏನು ಮಾಡಲಿ ಎಂದು ಚಿಂತಿಸುತ್ತಿದ್ದೆ. ಯಾರೋ ಅಪರಿಚಿತ ಪುಣ್ಯಾತ್ಮ ಬಂದು ಈ ರೀತಿ ಸಹಾಯ ಮಾಡಿ ನನ್ನ ಚಿಂತೆಯನ್ನು ದೂರ ಮಾಡಿದ. ಆಪತ್ಕಾಲದಲ್ಲಿ ಸಹಾಯ ಮಾಡಿದ ಆತನಿಗೆ ಒಳ್ಳೆಯದಾಗಲಿ. ಆತನ ಮೂಲಕ ಸಹಾಯ ಮಾಡಿಸಿದ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಎಂದು ಹೇಳಿ ಕೈ ಮುಗಿಯುತ್ತಾ ಹಣವನ್ನು ಜೇಬಿನಲ್ಲಿ ಹಾಕಿಕೊಂಡು ಮನೆಯತ್ತ ನಡೆದ. ಅವನು ಹೋದ ಮೇಲೆ ಅಪ್ಪ ಮಗನ ಕಡೆಗೆ ನೋಡಿ, ಮಗು, ಈಗೇನು ಹೇಳುವೆ ಎಂದು ಕೇಳಿದ. ಅಪ್ಪ, ಬೇರೆಯವರಿಗೆ ತೊಂದರೆ ಕೊಡುವುದಕ್ಕಿಂತ ಅಗತ್ಯವಿದ್ದಾಗ ನಮ್ಮ ಕೈಲಾದ ಸಹಾಯ ಮಾಡಿದರೆ ಅದರಿಂದ ಅವರಿಗೂ ಸಂತೋಷವಾಗುತ್ತದೆ, ನಮಗೂ ಸಂತೋಷವಾಗುತ್ತದೆ. ಬೇರೆಯವರಿಗೆ ಸಂತೋಷ ಕೊಡಬೇಕೇ ಹೊರತು ಕಿತ್ತುಕೊಳ್ಳಲು ಪ್ರಯತ್ನಿಸಬಾರದು ಎಂಬ ದೊಡ್ಡ ಪಾಠವನ್ನು ನಾನಿಂದು ನಿಮ್ಮಿಂದ ಕಲಿತೆ ಎಂದ. ಅಪ್ಪ ಅವನನ್ನು ತಬ್ಬಿಕೊಂಡು, ಹೌದು ಮಗು, ಸಂತೋಷ ಕಸಿದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಕೊಡುವುದರಲ್ಲಿದೆ ಎಂದ.